ಸವಾಲು ಸಮಸ್ಯೆ ಯಾರ ಜೀವನದಲ್ಲಿ ಇರಲ್ಲ ಹೇಳಿ. ಬದುಕಿನ ಅಸ್ತಿತ್ವ ಅಡಗಿರುವುದೇ ನಮಗಿರುವ ಸಮಸ್ಯೆಯಲ್ಲಿ. ಕಷ್ಟವನ್ನು ಮೆಟ್ಟಿ ನಿಂತು ಸವಾಲಿಗೆ ಸವಾಲಾಗಿ ನಿಲ್ಲುವುದೇ ಬದುಕು. ಸವಾಲನ್ನು ಸಮಸ್ಯೆ ಎಂದುಕೊಳ್ಳದೆ ಅವಕಾಶವೆಂದು ಸ್ವೀಕರಿಸಬೇಕಂತೆ. ಆ ನಿಟ್ಟಿನಲ್ಲಿ ಅಡೆತಡೆಗಳನ್ನು ಜಯಿಸಿ ಪುಟಿದೇಳುವ, ಬದುಕನ್ನು ಸವಾಲಾಗಿ ಸ್ವೀಕರಿಸಿ ಮುನ್ನುಗ್ಗಿ ಯಶಸ್ಸು ಗಳಿಸುವ ಒಂದಿಷ್ಟು ಸ್ಫೂರ್ತಿಯ ಮಾತುಗಳು ನಿಮ್ಮ ಮುಂದೆ. ಸವಾಲನ್ನು ಸಮಸ್ಯೆ ಎಂದುಕೊಳ್ಳದೆ ಅವಕಾಶವೆಂದು ಸ್ವೀಕರಿಸಿ. ಬದುಕಿನ ಅಸ್ತಿತ್ವ ಅಡಗಿರುವುದೇ ನಮಗಿರುವ ಸಮಸ್ಯೆಯಲ್ಲಿ. ಕಷ್ಟವನ್ನು ಮೆಟ್ಟು ನಿಂತು ಸವಾಲಿಗೆ ಸವಾಲಾಗಿ ನಿಲ್ಲುವುದೇ ಬದುಕು. ಹಿಂದೆ ನಾವು ಸಮಸ್ಯೆಗಳೆದುರು ಸೋತಿದ್ದು ಮುಖ್ಯವಲ್ಲ, ಆದರೆ ಸೋಲುಗಳನ್ನು ನಾವು ಹೇಗೆ ನೋಡುತ್ತೇವೆ ಎಂಬ ದೃಷ್ಟಿಕೋನದಲ್ಲಿ ನಮ್ಮ ಮುಂದಿನ ಯಶಸ್ಸಿನ ದಾರಿ ಅಡಗಿರುತ್ತದೆ. ನಾನು ಸೋತು ಹೋದೆ ಎನ್ನುವುದಕ್ಕೂ ನನಗಿನ್ನೂ ಯಶಸ್ಸು ದೊರೆತಿಲ್ಲ ಎನ್ನುವುದಕ್ಕೂ ಅಗಾಧವಾದ ವ್ಯತ್ಯಾಸವಿದೆ. ಸಮಸ್ಯೆಗಳು ನಮ್ಮ ಬದುಕಿಗೆ ನಮ್ಮ ಇರುವಿಕೆಯನ್ನು ದೃಢಪಡಿಸುವ ಅಂಶಗಳು. ನಿಮಗೆ ದೊಡ್ಡ ಸಮಸ್ಯೆಗಳಿವೆ ಎಂದರೆ ಅವುಗಳಿಗೆ ಧನ್ಯರಾಗಿರಿ. ಯಾಕೆಂದರೆ ಆ ಸಮಸ್ಯೆಗಳು ನಿಮ್ಮನ್ನು ಮತ್ತಷ್ಟು ಜೀವಂತವಾಗಿಯೂ ಮಗದಷ್ಟು ಕಾರ್ಯಪ್ರವೃತ್ತರನ್ನಾಗಿಯೂ ಇರಿಸುತ್ತವೆ. ಒಬ್ಬ ಮನುಷ್ಯನನ್ನ ಆತನಿಗಿರುವ ಸಮಸ್ಯೆ ಆಧಾರದಲ್ಲಿ ಜಡ್ಜ್ ಮಾಡಬಹುದು ಅಂತ ಕೆಲವೊಬ್ಬರು ಹೇಳುವುದಿದೆ. ಸಮಸ್ಯೆಗಳೆಂದರೆ ಕೆಟ್ಟವು ಎಂಬುದು ತುಂಬಾ ಜನರ ಅನಿಸಿಕೆ. ನಮ್ಮೆಲ್ಲರ ಬದುಕಿನ ಆಶಯ ಯಾವುದೇ ಸಮಸ್ಯೆಗಳಿಲ್ಲದೆ ನೆಮ್ಮದಿಯಾಗಿ ಇದ್ದು ಬಿಡಬೇಕು ಎನ್ನುವುದು. ಇಂಥ ಮನಸ್ಥಿತಿಯಲ್ಲಿದ್ದಾಗ ಸಮಸ್ಯೆಯೊಂದು ಎದುರಾದರೆ ನಮ್ಮ ಹಣೆ ಬರಹವನ್ನು ದೂರುತ್ತಾ ಇರುವ ಎಲ್ಲಾ ಶಕ್ತಿಯನ್ನು ಸಮಸ್ಯೆಯನ್ನು ಹಳೆಯುವುದಕ್ಕೆ ವಿನಿಯೋಗಿಸಿ ಬಿಡುತ್ತೇವೆ. ಇದು ನಿರಾಶಾವಾದಿಗಳ ದೃಷ್ಟಿಕೋನ. ಆಶಾವಾದಿಗಳು ಸಮಸ್ಯೆಯನ್ನ ಮತ್ತೊಂದು ದೃಷ್ಟಿಕೋನದಲ್ಲೇ ನೋಡಲು ಪ್ರಯತ್ನಿಸುತ್ತಾರೆ. ಸಮಸ್ಯೆಗಳನ್ನು ಎದುರಿಸಿ ಆ ಮೂಲಕ ಭಯವನ್ನು ತೊಡೆದು ಹಾಕಿ ಮುನ್ನುಗ್ಗಿದರೆ ಆಗ ಎಲ್ಲವೂ ಸುಲಭ ಅನ್ನುವುದು ಅರ್ಥವಾಗುತ್ತದೆ. ಆದರೆ ನಮ್ಮಲ್ಲಿ ಅನೇಕರು ಸಮಸ್ಯೆಗಳ ಭಯದಿಂದ ಹೊರಬರಲಾರದೆ ಸಮಸ್ಯೆಗಳನ್ನ ಅವಕಾಶಗಳೆಂದು ಪರಿಗಣಿಸಲು ಸೋಲುತ್ತಾರೆ. ನಾನೊಬ್ಬ ಲೂಸರ್, ಇದು ನಮ್ಮಲ್ಲಿ ಅನೇಕರಿಗೆ ಇರುವ ಮನಸ್ಥಿತಿ. ಸೋಲನ್ನು ಒಪ್ಪಿಕೊಳ್ಳುವ ಮನೋಭಾವ. ಇದು ಯಾಕೆ ಆಗತ್ತೆ ಅಂದ್ರೆ ಒಂದರ ಹಿಂದೆ ಒಂದು ಸೋಲುಗಳು ನಮ್ಮನ್ನ ಮುತ್ತತೊಡಗಿದಾಗ ಮನಸ್ಸು ಮಂಕಾಗುತ್ತದೆ. ಇದು ನನಗೆ ಯಾಕಾಗತ್ತೆ ಎನ್ನುವ ಆಲೋಚನೆಗೆ ಬಿದ್ದು ಬದುಕಲ್ಲಿ ನಾನು ಲೂಸರ್ ಎಂದು ನಿಧಾನಕ್ಕೆ ಮನಸ್ಸು ಒಪ್ಪಿಕೊಳ್ಳುವುದಕ್ಕೆ ಶುರು ಮಾಡಿಬಿಡತ್ತೆ. ನಮಗೆ ಬಂದ ಸಮಸ್ಯೆಗಳಿಂದಾಗಿ ನಾವು ಲೂಸರ್ ಅಂದುಕೊಳ್ಳೋದಾದ್ರೆ ಗೆಲ್ಲೋದಾದ್ರೂ ಹೇಗೆ? ಅಲ್ಲಿಗೆ ಯಶಸ್ಸನ್ನ ನಾವೇ ಹೊರಗುಳಿಯುವಂತೆ ಮಾಡಿದಂತಾಗುತ್ತೆ, ಹೌದಲ್ಲವೇ? ಹಿಂದೆ ನಾವು ಸಮಸ್ಯೆಗಳೆದುರು ಸೋತಿದ್ದು ಮುಖ್ಯವಲ್ಲ, ಆದರೆ ಸೋಲುಗಳನ್ನ ನಾವು ಹೇಗೆ ನೋಡುತ್ತೇವೆ ಎನ್ನುವ ದೃಷ್ಟಿಕೋನದಲ್ಲಿ ನಮ್ಮ ಮುಂದಿನ ಯಶಸ್ಸಿನ ದಾರಿ ಅಡಗಿರುತ್ತದೆ. ನಾನು ಸೋತು ಹೋದೆ ಎನ್ನುವುದಕ್ಕೂ ನನಗಿನ್ನು ಯಶಸ್ಸು ದೊರೆತಿಲ್ಲ ಅನ್ನೋದಕ್ಕೂ ಅಗಾಧವಾದ ವ್ಯತ್ಯಾಸವಿದೆ. ಇದಕ್ಕೆ ಸಾರ್ವತ್ರಿಕ ಉದಾಹರಣೆ ನಮ್ಮೆಲ್ಲರ ಮನೆಗಳನ್ನು ಬೆಳಗಿಸುತ್ತಿರುವ ಥಾಮಸ್ ಆಲ್ವಾ ಎಡಿಸನ್. ನೆಪೋಲಿಯನ್ ಹಿಲ್ ಮೊದಲ ಬಾರಿಗೆ ಥಾಮಸ್ ಆಲ್ವಾ ಎಡಿಸನ್ ಅವರನ್ನ ಸಂದರ್ಶಿಸುತ್ತಾ, ಮಿಸ್ಟರ್ ಎಡಿಸನ್, ಲೈಟ್ ಬಲ್ಬ್ ಕಂಡುಹಿಡಿಯುವ ವೇಳೆ ನಿಮಗೆ 1000 ಸಲ ಸೋಲುಂಟಾಯಿತು. ಇದರ ಬಗ್ಗೆ ಜಗತ್ತಿಗೆ ಏನನ್ನ ಹೇಳಲು ಬಯಸುತ್ತೀರಿ ಅಂತ ಕೇಳ್ತಾರೆ. ಈ ಪ್ರಶ್ನೆಗೆ ಉತ್ತರಿಸುವ ಎಡಿಸನ್, ಮೊದಲಿಗೆ ನಿಮ್ಮ ಕ್ಷಮೆಯನ್ನು ಯಾಚಿಸುತ್ತೇನೆ, ಯಾಕಂದ್ರೆ ನಿಮ್ಮ ಪ್ರಶ್ನೆಯೇ ತಪ್ಪು ಎಂದು ಹೇಳಲು ಬಯಸುತ್ತೇನೆ. ನಾನು 1000 ಸಲ ಸೋಲಲಿಲ್ಲ, ಬದಲಿಗೆ 1000 ಪ್ರಯೋಗಗಳನ್ನ ಮಾಡಿದೆ. ಯಾವುದು ಸರಿಯಾಗಿ ಕೆಲಸ ಮಾಡುತ್ತದೆ ಅನ್ನುವುದನ್ನು ನೋಡುವುದಕ್ಕೆ ನಾನು ತೆಗೆದುಕೊಂಡದ್ದು 1000 ಪ್ರಯತ್ನಗಳು ಎಂದು ಉತ್ತರಿಸುತ್ತಾರೆ. ನಮ್ಮೆಲ್ಲರಿಗೂ ಇಂಥವೇ 1000 ಕಲಿಕಾ ಅನುಭವಗಳಿವೆಯಲ್ಲವೇ? ನಡೆಯಲು ಶುರುವಿಟ್ಟು ನಿಲ್ಲಲು ಬಾರದೆ ಬಿದ್ದದ್ದು, ಆದರೂ ಪ್ರಯತ್ನಿಸಿ ನಡೆದದ್ದು, ಹೀಗೆ. ಇದು ನಮ್ಮೊಳಗೆ ಸಾಧ್ಯವಾಗಿದ್ದು ಹೇಗೆಂದರೆ ಬೇರೆಯವರ ಯಶಸ್ಸು ನಮಗೆ ಸ್ಫೂರ್ತಿಯಾಯಿತು ಅಲ್ಲವೇ? ಕೆಲವರಿಗೆ ಮೊದಲನೆಯ ಪ್ರಯತ್ನದಲ್ಲಿಯೇ ಗೆಲುವು ಸಿಕ್ಕಿಬಿಡಬಹುದು. ಆಗ ನಾವೆಲ್ಲ ನಮ್ಮನ್ನ ಲೂಸರ್ ಎಂದುಕೊಂಡು ಪ್ರಯತ್ನಿಸುವುದನ್ನ ನಿಲ್ಲಿಸಬಾರದು. ನನ್ನಿಂದ ಇದು ಸಾಧ್ಯವಿಲ್ಲ ಎಂಬುದಾಗಿ ನಮ್ಮ ಒಂದು ಸೋಲಿನ ಮುಂದೆ ನಾವು ಯಶಸ್ವಿಯೇ ಆಗಲಾರವೆಂದು ತೀರ್ಮಾನಿಸಿ ಬಿಡಬಹುದೇ? ಯೋಚಿಸಿ. ಒಂದಲ್ಲ 1000 ಸೋಲುಗಳನ್ನ ನಾವು ಪ್ರಯತ್ನಗಳೆಂದು ಪರಿಗಣಿಸಿ ನಮ್ಮನ್ನು ನಾವೇ ಪ್ರೇರೇಪಿಸಿಕೊಳ್ಳಬೇಕು. ಜಗತ್ತು ಅವಕಾಶಗಳಿಂದ ತುಂಬಿದೆ. ನಮಗೆ ಉದಾಹರಣೆಯಾಗಿ ಸಿಗುವ ಸಾಧಕರ ಸಾಲಿನಲ್ಲಿ ಅನೇಕರು ಅತಿ ಶೋಚನೀಯ ಪರಿಸ್ಥಿತಿಯನ್ನ ಮುಟ್ಟಿ ಬಂದವರಾಗಿದ್ದಾರೆ. ಅದು ಆರ್ಥಿಕತೆಯೇ ಇರಲಿ, ವೈಯಕ್ತಿಕ ವಿಚಾರವೇ ಇರಲಿ, ಅನೇಕ ಸೋಲುಗಳೇ ಇರಲಿ, ಕೈಕೊಟ್ಟ ಆರೋಗ್ಯವೇ ಇರಲಿ, ಏನೇ ಇರಲಿ, ಪುಟಿದೆದ್ದು ಮತ್ತೆ ಬದುಕನ್ನು ಜೀವಿಸಿದವರಾಗಿದ್ದಾರೆ. ಅವರದ್ದೇ ಭಯಗಳನ್ನ ಎದುರಿಸಿದ್ದಾರೆ. ಇಷ್ಟಾಗಿಯೂ ಗೆಲುವನ್ನು ಕಂಡಿದ್ದಾರೆ. ಎಲ್ಲರಿಗೂ ಸಮಸ್ಯೆ ಬರಬೇಕು, ಸಮಸ್ಯೆ ಇರಬೇಕು ಅಂತ ಹೇಳೋದು ಇದರ ಉದ್ದೇಶವಲ್ಲ. ಸಮಸ್ಯೆಯು ಸವಾಲನ್ನು ಎದುರಿಸುವ ಅವಕಾಶದ ಬಾಗಿಲು ಎಂದು ಹೇಳುವ ಪ್ರಯತ್ನವಷ್ಟೇ. ಸಮಸ್ಯೆಗಳು ನಮ್ಮನ್ನ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಆಧ್ಯಾತ್ಮಿಕವಾಗಿಯೂ ಗಟ್ಟಿಗೊಳಿಸುತ್ತವೆ. ಯಾವುದಾದರೂ ಕೆಲಸವನ್ನು ಮಾಡುವಾಗ ಭಯವಾದರೆ
ಈ ಮಂತ್ರವನ್ನ ಒಮ್ಮೆ ಗಟ್ಟಿಯಾಗಿ ಹೇಳಿಕೊಂಡು ಬಿಡಿ. ಏನಾಗುತ್ತೋ ನೋಡೇ ಬಿಡೋಣ. ಈ ಮಂತ್ರವನ್ನು ಪದೇ ಪದೇ ಹೇಳುತ್ತಾ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಿ. ಅದ್ಭುತವಾದ ಫಲಿತಾಂಶವೇ ನಿಮ್ಮದಾಗುತ್ತದೆ. ಒಮ್ಮೆ ಪ್ರಯತ್ನಿಸಿ ನೋಡಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.